ಈಗ ವೃಷಭ ರಾಶಿ, ಟಾರಸ್. ಈ ತಿಂಗಳು ನೀವು ನಿಮ್ಮ ಫೋಕಸ್ ಎಲ್ಲ ನಿಮಗೆ ಹೇಗೆ, ನಿಮ್ಮನ್ನು ನೀವು ಹೇಗೆ ನರ್ಚರ್ ಮಾಡ್ಕೊಳ್ಳೋದು, ನಿಮ್ಮನ್ನು ನೀವು ನಿಮ್ಮ ಕಡೆ ಗಮನ ಕೊಡೋದು, ಏನು ಮಾಡಬೇಕು ಅಂತಂದು ಅದ್ರ ಕಡೆಗಿನ್ನ ಜಾಸ್ತಿ ಏನು ಮಾಡಬೇಕಾಗತ್ತೆ, ವಾಟ್ ನೀಡ್ಸ್ ಟು ಬಿ ಡನ್, ಅದ್ರ ಕಡೆ ಫೋಕಸ್ ಮಾಡೋದಕ್ಕಿಂತ ಏನು ನಿಮಗೆ ಏನು ಬೇಕು, ನಿಮ್ಮ ನರ್ಚರ್ ಮಾಡ್ಕೊಳ್ಳೋಕ್ಕೆ, ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ಳೋದಕ್ಕೆ ಏನು ಬೇಕು ಅಂತ ಅದ್ರ ಕಡೆ ನೀವು ಗಮನ ಹರಿಸಿದ್ರೆ ನೀವು ಇನ್ನೂ ತುಂಬ ಒಳ್ಳೆ ಜಾಗದಲ್ಲಿರ್ತೀರ, ಬೆಟರ್ ಸ್ಪೇಸ್ಗೆ ಬರ್ತೀರಾ ನೀವು. ಸೊ ನಿಮಗೆ ಥ್ರೈವ್ ಮಾಡಲಿಕ್ಕೆ ಎಲ್ಲ ಚೆನ್ನಾಗಿ ಆಗಲಿಕ್ಕೆ ಎಲ್ಲದಕ್ಕೂ ಇಷ್ಟ ಆಗುತ್ತೆ. ಹಾಗೆಯೇ ನೀವು ಇದು ಭೂಮಿಗೆ ಹೇಗೆ ನೀರು ಬೇಕು, ಹರಿತಾ ಇರೋ ನೀರು ಬೇಕಲ್ವ, ಹಾಗೆಯೇ ಈ ತಿಂಗಳು ಇದೆಯಲ್ಲ, ಕ್ಯಾನ್ಸರ್ ತಿಂಗಳು, ಇದು ನೀರಿನ ರೆಪ್ರೆಸೆಂಟ್ ಮಾಡಿ, ಸಿಂಬಾಲಿಕ್ ನೀರು, ಅದಕ್ಕೆ ಅದರ ಎಲಿಮೆಂಟು ನೀರು. ಹಾಗೆಯೇ ಇದ್ರದ್ದು ಎಲಿಮೆಂಟು, ವೃಷಭ ರಾಶಿ ಎಲಿಮೆಂಟು ಅರ್ತ್ಗೆ, ಭೂಮಿಗೆ ನೀರು ಬೇಕು. ಹಾಗೆಯೇ ಈ ತಿಂಗಳು ನಿಮಗೆ ಸರಿಯಾದ ತಿಂಗಳು, ಏಕೆಂದರೆ ನೀವು ಭೂಮಿ ಸಿಂಬಲ್ ಆಗಿರೋದ್ರಿಂದ, ಎಲಿಮೆಂಟ್ ಆಗಿರೋದ್ರಿಂದ ಈ ತಿಂಗಳು ಜುಲೈ ತಿಂಗಳಲ್ಲಿ ನಿಮಗೆ ತುಂಬಾ ಚೆನ್ನಾಗಿ ನಿಮ್ಮ ನರ್ಚರ್ ಮಾಡ್ಕೊಳ್ಳೋಕ್ಕೆ, ನಿಮ್ಮ ನರಿಷ್ ಮಾಡ್ಕೊಳ್ಳೋಕ್ಕೆ ಒಳ್ಳೆ ಸಮಯ ಇದು. ನಿಮ್ಮ ಅಟೆನ್ಷನ್ ಎಲ್ಲ ನರಿಷ್ ಮಾಡ್ಕೊಳ್ಳೋಕ್ಕೆ, ರಿಲೇಷನ್ಶಿಪ್ಸ್ ಇರ್ಬೋದು, ಏನಾದರೂ ಈಗ ಪರ್ಸನಲ್ ಇರ್ಬೋದು ಅಥವಾ ವರ್ಕ್ ರಿಲೇಷನ್ಶಿಪ್, ಅದನ್ನೆಲ್ಲ ಚೆನ್ನಾಗಿ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಕಡೆಗೆ ಗಮನ ಹರಿಸಿ. ಹಾಗೆಯೇ ಏನು ಅರ್ಥ ಮಾಡ್ಕೋಬೇಕು, ಏನು ಬೇಕು ರಿಲೇಷನ್ಶಿಪ್ಸ್ನಲ್ಲೇ ಆಗಲಿ, ನಿಮಗೆ ಆಗಲಿ, ನಿಮಗೆ ಏನು ಬೇಕು, ಏನೇನು ಚೇಂಜಸ್ ಮಾಡ್ಕೋಬೇಕು, ಚೆನ್ನಾಗಿ ಮಾಡ್ಕೊಳ್ಳೋದಕ್ಕೆ ಈ ರಿಲೇಷನ್ಶಿಪ್ಸ್ನ ಏನು ಮಾಡಬೇಕು ಅನ್ನೋದ್ರ ಕಡೆ ಗಮನ ಹರಿಸಿ. ಹಾಗೆ ನಿಮಗೆ ತುಂಬ ಅವಕಾಶಗಳು ಸಿಗುತ್ತೆ. ಏನಾದರೂ ನಿಮ್ಮ ಕಡೆಯಿಂದ ತಪ್ಪುಗಳಾಗಿದ್ದರೆ, ರಿಲೇಷನ್ಶಿಪ್ಪಲ್ಲಿರ್ಬೋದು, ವರ್ಕ್ ರಿಲೇಷನ್ಶಿಪ್ ಇರ್ಬೋದು, ಅಥವಾ ಪರ್ಸನಲ್ ರಿಲೇಷನ್ಶಿಪ್ ಇರ್ಬೋದು, ನಿಮ್ಮ ಜೊತೆಗಿರೋ ರಿಲೇಷನ್ಶಿಪ್ ಇರ್ಬೋದು, ಯಾವುದಾದ್ರೂ ಏನಾದರೂ ತಪ್ಪುಗಳಾಗಿದ್ದರೆ ಇದು ಒಳ್ಳೆಯ ಅವಕಾಶ ಸಿಗ್ತಾ ಇದೆ ಈ ತಿಂಗಳು ಅದನ್ನು ಸರಿ ಮಾಡ್ಕೊಳ್ಳೋಕ್ಕೆ. ಹಾಗೆ ನಿಮಗೆ ಯೂನಿವರ್ಸಿಂದ ತುಂಬಾ ಹೆಲ್ಪ್ ಆಗ್ತಾ ಇದೆ, ಮೆಸೇಜಸ್ ಕೂಡ ಕಳಿಸ್ತಾ ಇದೆ. ಅದನ್ನು ನೀವು ಗಮನ ಇಟ್ಟು ಕೇಳಿಸ್ಕೊಂಡು ಅದನ್ನು ಫಾಲೋ ಮಾಡಿ. ಹಾಗೆ ನಿಮಗೆ ಸಪೋರ್ಟ್ ಸಿಗ್ತಾ ಇದೆ. ನಿಮ್ಮ ಇನ್ನರ್ ವಾಯ್ಸ್, ಒಳಗಡೆಯಿಂದ ಒಂದೇನು ವಾಯ್ಸ್ ಬರ್ತಾ ಇದೆ, ಅದನ್ನು ಕೂಡ ನಿಮ್ಮನ್ನು ಗೈಡ್ ಮಾಡ್ತಾ ಇದೆ. ಅದನ್ನು ಕಡೆ ಕೂಡ ಗಮನ ಹರಿಸಿ ಅದನ್ನು ಫಾಲೋ ಮಾಡಿ. ಸೊ ಅದಕ್ಕೆ ನೀವು ಅಟ್ಲೀಸ್ಟ್ ಒಂದು 5 ನಿಮಿಷ 10 ನಿಮಿಷ ಕುತ್ಕೊಂಡು ಮೆಡಿಟೇಟ್ ಮಾಡಿ. ಇಲ್ಲಾಂದರೆ ಸುಮ್ಮನೆ ಸೈಲೆಂಟಾಗಿ ನಿಮ್ಮ ಒಳಗಡೆ ನೀವು ಇನ್ವರ್ಡ್ ಜರ್ನಿ ಮಾಡಿ. ಅಂದರೆ ಬೇರೆ ಇದೆಲ್ಲ ತುಂಬಾ ಗಲಾಟೆ ಇದ್ದರೆ, ತಲೆಯಲ್ಲೆಲ್ಲ ತುಂಬ ಏನೋ ಯೋಚನೆಗಳಿದ್ದರೆ, ನಿಮಗೆ ಇನ್ನರ್ ವಾಯ್ಸ್, ಏನೋ ಒಳಗಡೆ ಇರೋ ನಮ್ಮ ಇಂಟ್ಯೂಷನ್ ಅದೆಲ್ಲ ನಮಗೆ ಕೇಳಿಸೋದಿಲ್ಲ. ಅದು ಹೇಗೆ ಕೇಳಿಸುತ್ತೆ ಆ ಥರ ನೀವು ಒಂದು ಕ್ರಿಯೇಟ್ ಮಾಡಿಕೊಂಡು ಅಟ್ಲೀಸ್ಟ್ ದಿನಕ್ಕೆ ಒಂದು 10 ನಿಮಿಷನಾದ್ರು ಇಲ್ಲ 5 ನಿಮಿಷನಾದರೂ ಸೈಲೆಂಟಾಗಿ ಕುತ್ಕೊಂಡು ಅದನ್ನು ನೀವು ಕೇಳಿಸ್ಕೊಳ್ಳಿ. ನಿಮ್ಮ ಕ್ರಿಸ್ಟಲ್ ಈ ತಿಂಗಳಿಗೆ ಅಕ್ವಾಮ್ಯಾರಿನ್, ನಿಮ್ಮ ಎಮೋಷನ್ಸು ಮತ್ತು ಕಮ್ಯುನಿಕೇಷನ್ ಎಲ್ಲ ತುಂಬ ಚೆನ್ನಾಗಾಗೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ.